ಮನೋವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ಪ್ರಾಬ್ಲಮ್ಗೆ ಮುದ್ರೆನ ತಿಳಿಸ್ತಾ ಇದ್ದೀನಪ್ಪ ಅನ್ನೋದಾದರೆ, ಸೊ ಅದೇ ಮಂಡಿ ನೋವು, ಕಾಲುಗಳ ನೋವು. ಸೊ ನೋಡಿ ಏನಾಗುತ್ತೆ ಅಂದರೆ, ಒಂದು 45-50 ದಾಟ್ತಿದ್ದಂಗೆ ವಯಸ್ಸಾದಮೇಲೆ ತುಂಬಾ ಬರುವಂಥದ್ದು ಮಂಡಿ ನೋವಾಗಿದೆ. ಸೊ ಮಂಡಿ ನೋವು ಮತ್ತು ಕೇವಲ ವಯಸ್ಸಾದಮೇಲೆ ಅಲ್ಲ, ಇವಾಗ ಎಷ್ಟೋ ಜನಕ್ಕೆ ವಯಸ್ಕರಿಗೂ ಇವಾಗ ಕಾಣಿಸ್ಕೊತಾ ಇದೆ. ಸೊ ಯಾಕಪ್ಪ ಈ ಪ್ರಾಬ್ಲಮ್ ಬರುತ್ತೆ ಅಂದರೆ, ಕ್ಯಾಲ್ಶಿಯಂ ಕೊರತೆ ಆಗಿರಬಹುದು, ಹಾಗೆ ಲ್ಯಾಕ್ ಆಫ್ ಮಸಲ್ಸ್ ಆಗಿರಬಹುದು. ಸೊ ಅದೇ ರೀತಿಯಾಗಿ ಉತ್ತಮವಾದ ಐರನ್, ಅಂದರೆ ಗಟ್ಟಿಯಾಗಿ ಇರೋದಕ್ಕೆ ಐರನ್ಗಳ ಕೊರತೆ ಆಗಿರಬಹುದು. ಸೊ ಈ ರೀತಿಯಾದ ಎಲ್ಲ ಪ್ರಾಬ್ಲಮ್ಗಳಿಂದ ಏನಾಗ್ತಾ ಇದೆ ಅಂತಂದರೆ, ಉತ್ತಮವಾದಂತಹ ಆಹಾರಗಳ ಸೇವನೆ ಇರೋದ್ರಿಂದ, ಸೊ ಹಾಗೆ ಲೈಫ್ ಸ್ಟೈಲ್, ಕೂತಿದ್ರೆ ಕೂತೇ ಇರೋದು, ನಿಂತ್ಕೊಂಡೇ ಇರೋದು, ಓಡಾಡ್ತಾನೇ ಇರೋದು. ಸೊ ಅಂದರೆ ಯಾವುದೂ ಜಾಸ್ತಿ ಆಗಬಾರ್ದು, ಯಾವುದೂ ಕಡಿಮೆ ಆಗಬಾರ್ದು. ಸೊ ಎಲ್ಲವೂ ಒಂದು ಸಕ್ರಿಯವಾಗಿ ಕೆಲಸ ನಮ್ಮ ಬಾಡಿಗೆ ಆಗಬೇಕಾಗಿದೆ. ಸೊ ಅದೇ ರೀತಿಯಾಗಿ ಲ್ಯಾಕ್ ಆಫ್ ಎಕ್ಸಸೈಸ್. ನೋಡಿ, ಕೆಲವೊಂದು ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಪ್ರಾಣಶಕ್ತಿ ಅನ್ನೋದು ದೇಹದ ಎಲ್ಲ ಭಾಗಗಳಿಗೂ ಹೋಗುತ್ತೆ. ಸೊ ಅದೇ ರೀತಿಯಾಗಿ ರಕ್ತ ಪರಿಚಲನೆ ಅನ್ನೋದು ಸರಾಗವಾಗಿ ಎಲ್ಲ ಭಾಗಗಳಿಗೂ ಆದಾಗ ಏನಾಗುತ್ತೆ ಅಂದರೆ, ಸೊ ದೇಹ ಸದೃಢವಾಗಿರೋದಕ್ಕೆ ಸಹಾಯಕಾರಿ ಆಗುತ್ತೆ. ಸೊ ಯಾವಾಗ ಎಲ್ಲ ಪ್ರಾಬ್ಲಮ್ಗಳು ಇದೆಯೋ, ಸೊ ಈ ಪ್ರಾಬ್ಲಮ್ಗಳಿಂದ ಏನಾಗ್ತಿದೆ ಅಂದರೆ, ಇವತ್ತಿನಿಂದ ನೀ ಪೇಯ್ನ್ ಅನ್ನೋದು ಜಾಸ್ತಿ ಕಾಣಿಸ್ಕೊತಾ ಇದೆ. ವಯಸ್ಸಾದವ್ರಿಗೆ ಯಾಕೆ ಅಂತಂದರೆ, ಮೂಳೆಗಳ ಸವೆತ ಆಗಿರ್ಬೋದು, ಸೊ ಹಾಗೆ ಲೂಬ್ರಿಕೆಂಟ್ ಸಮಸ್ಯೆಗಳಾಗಿರ್ಬಹುದು. ಸೊ ಇದೆಲ್ಲ ಒಂದು ಸಮಸ್ಯೆಗಳಿಂದ ಏನಾಗುತ್ತೆ ಅಂತಂದರೆ, ನೀ ಪೇಯ್ನ್ ಅನ್ನೋದು ಅವ್ರಿಗೆ ಕಾಣಿಸ್ಕೊತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಿರುವಾಗ ನೀ ಪೇಯ್ನ್ ಇದ್ದಲ್ಲಿ ಯಾವ ಮುದ್ರೆಗಳು ಇದಕ್ಕೆ ಸೂಕ್ತವಾಗಿದೆ ಅನ್ನೋದಾದರೆ, ಇದಕ್ಕೆ 2 ಮುದ್ರೆಗಳನ್ನು ಇವತ್ತಿನ ದಿನ ನಾನು ತಿಳಿಸ್ತಾ ಇದ್ದೀನಿ. ಸೊ ಒಂದು ವಾಯು ಮುದ್ರೆ, ಇನ್ನೊಂದು ಸಂಧಿ ಮುದ್ರೆ ಅಂತಂದ್ಬಿಟ್ಟು. ಸೊ ಏನಪ್ಪ ವಾಯು ಮುದ್ರೆ ಅಂದರೆ, ಇದರಿಂದ ಏನು ಬೆನಿಫಿಟ್ಟು ಅಂದರೆ, ಸೊ ನೋಡಿ, ವಾಯು ಮುದ್ರೆ ಅಂದರೆ, ಸೊ ನಮ್ಮ ದೇಹದಲ್ಲಿರುವಂತಹ ವಾಯುಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಯಾವಾಗ ವಾಯು ಬ್ಯಾಲೆನ್ಸ್ ಆಗುತ್ತೋ, ಸಂಧಿಗೆ ಸಂಬಂಧ ಅಂದರೆ ಅಲ್ಲಿರುವಂತಹ ವಾತ, ಸೊ ಅದು ಕಡಿಮೆ ಆಗೋದಕ್ಕೆ ಇದು ಸಹಾಯಕಾರಿ ಆಗುತ್ತೆ. ಹಾಗೆ ಪೇಯ್ನ ರಿಲೀಫ್ ಮಾಡೋದಕ್ಕೂ ಈ ಒಂದು ವಾಯು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಹಾಗೆ ಏನು ಪಂಚವಾಯುಗಳಿದೆಯೋ ಅದು ಸರಾಗವಾಗಿ ಹರಿಗಿ ರಕ್ತ ಪರಿಚಲನೆಗಳು ಚೆನ್ನಾಗಿ ಆಗೋದಕ್ಕೆ ವಾಯುಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಹೀಗಿರುವಾಗ ವಾಯುಮುದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಿಮ್ಮ ಬೆರಳುಗಳಲ್ಲಿ ಈ ಒಂದು ವಾಯು ತತ್ವ ಹೊಂದಿರುವಂತಹ ಈ ಒಂದು ತೋರು ಬೆರಳು ಏನಿದೆ, ಸೊ ಇದನ್ನು ಏನು ಮಾಡಬೇಕು ಅಂದರೆ, ಅಗ್ನಿ ತತ್ವದ ಈ ಒಂದು ಬೆರಳಿನಿಂದ ಈ ರೀತಿಯಾಗಿ ಸೊ ನೀವು ಭೇದಿಸಬೇಕಾಗುತ್ತದೆ. ಈ ರೀತಿಯಾಗಿ ಹಿಂಗಿದ್ದಾಗ ಏನಾಗುತ್ತೆ ಅಂದರೆ, ಸೊ ಅತಿಯಾದಂತಹ ವಾಯು ದೇಹದಲ್ಲಿರೋದು ಅದು ನಿಯಂತ್ರಣ ಹೊಂದಿ ವಾಯು ಸಮತ್ವಕ್ಕೆ ಬರೋದಕ್ಕೆ ಇದು ಒಂದು ಸಹಾಯಕಾರಿ ಆಗಿದೆ. ಸೊ ಇದನ್ನು ವಾಯು ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅಂದರೆ, ಸಂಧಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಹೇಗಪ್ಪ ಸಂಧಿ ಮುದ್ರೆ ಮಾಡೋದು ಅನ್ನೋದಾದರೆ, ನೋಡಿ, ಈ ಆಕಾಶ ತತ್ವದ ಈ ಒಂದು ಬೆರಳೇನಿದೆ, ಸೊ ಇದನ್ನು ಈ ಅಗ್ನಿ ತತ್ವಕ್ಕೆ ಈ ರೀತಿಯಾಗಿ ಮಾಡಬೇಕು ನೋಡಿ. ಸೊ ಇದನ್ನು ಸಂಧಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದಾಗ, ಮಂಡಿ ನೋವಾಗಿರ್ಬೋದು, ಇನ್ನಿತರ ಏನು ಈ ಒಂದು ಕಾಲಿನಲ್ಲಿ ಇರುವಂತಹ ಸಮಸ್ಯೆಗಳು ಏನಾಗುತ್ತೆ, ಸೊ ಅದು ನಿವಾರಣೆ ಆಗೋದಕ್ಕೆ ಈ ಒಂದು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಯಾಕಪ್ಪ ಈ ಆಕಾಶ ತತ್ವ ಮತ್ತು ಈ ಒಂದು ಅಗ್ನಿ ತತ್ವ ಅನ್ನೋದು ಏರ್ಪಟ್ಟಾಗ ಏನು ದೇಹದಲ್ಲಿ ಕ್ರಿಯೆಗಳು ಉಂಟಾಗುತ್ತೆ ಅನ್ನೋದಾದರೆ, ನೋಡಿ, ಈ ಆಕಾಶ ತತ್ವ ಅಂದರೆ ಓವರಾಲ್ ನಮ್ಮ ಬಾಡಿಯ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಇದನ್ನು ಏನು ಮಾಡೋದು ಅಂತಂದರೆ, ಈ ಅಗ್ನಿ ತತ್ವದಿಂದ ಈ ರೀತಿಯಾಗಿ ಬೇರಿಸಿದಾಗ ಸಮತ್ವಕ್ಕೆ ಬರುತ್ತೆ. ಅಂದರೆ ಈ ಜಾಯಿಂಟ್ಸ್ಗಳಲ್ಲಿ ಇರುವಂತಹ ಒಂದು ಪೇಯ್ನ್ಸ್ಗಳೇನಾಗುತ್ತೆ ಅದು ಕಡಿಮೆ ಆಗೋದಕ್ಕೆ ಸಮತ್ವ ವಾಯುನ ಅದು ರಿಲೀಸ್ ಮಾಡುತ್ತೆ. ಸೊ ಈ ಪಂಚಭೂತಗಳನ್ನು ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಸಹಾಯಕಾರಿಯಾಗಿದೆ. ಸೊ ಹಾಗಾಗಿ ಈ ಒಂದು ಸಂಧಿ ಮುದ್ರೆ ಅನ್ನೋದು ಈ ಒಂದು ನೀ ಪೇಯ್ನ್ಗೆ ತುಂಬಾ ಅನುಕೂಲಕರ ಆಗಿದೆ ಅಂತಂದ್ಬಿಟ್ಟು. ಸೊ ಈ ಮುದ್ರೆಗಳನ್ನು ನಿರಂತರವಾಗಿ ನೀವು ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ, ಮಂಡಿ ನೋವು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನೀವು ಕೂತಿದ್ದ ಕಡೆನೇ ವಿತ್ ಬ್ರೀತಿಂಗಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮಗೆ ಈ ಪೇಯ್ನ್ ಅನ್ನೋದು ಅಟ್ಲೀಸ್ಟ್ ಒಂದು 21 ದಿನಗಳ ನಂತರ ಏನೋ ಒಂದು ಚೇಂಜಸ್ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ 2 ಮುದ್ರೆಗಳನ್ನು ಇವತ್ತಿನ ದಿನ ತಿಳಿಸುತ್ತಾ, ಸೊ ಮಂಡಿ ನೋವು ಇರೋರು ಇದನ್ನು ಮಾಡ್ತಾ ನಿಮ್ಮ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆಲ್ರಿಗೂ ಧನ್ಯವಾದ ತಿಳಿಸ್ತಿದ್ದೀನಿ. ನಮಸ್ಕಾರ.